ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಹೊಸಳ್ಳಿ ಹೋಬಳಿ ಚೌಡಾಪುರ ಕಂದಾಯ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 669 ಸರ್ಕಾರಿ ತಾಕಪರಂಪೋಕ ಜಮೀನಿನಲ್ಲಿ ಜಿಎಸ್ಡಬ್ಲ್ಯೂ ಕಂಪನಿಯವರು ಅನಧಿಕೃತವಾಗಿ ಸರ್ಕಾರಿ ಪರವಾನಗಿಯನ್ನು ಪಡೆಯದೆ ಸುಲದಹಳ್ಳಿ ಕಂದಾಯ ಗ್ರಾಮಕ್ಕೆ ಸೇರಿದ 428 ಮೆಗಾವ್ಯಾಟ್ ಸಬ್ಸ್ಟೇಷನ್ನಲ್ಲಿ ವಿದ್ಯುತ್ ಸರಬರಾಜು ಮಾಡುವ ಸಲುವಾಗಿ ಮೇಲೆ ತಿಳಿಸಿದ ಸರ್ವೆ ನಂಬರ್ನಲ್ಲಿ ಯಾವುದೇ ಸರ್ಕಾರಿ ಪರವಾನಗಿಯನ್ನು ಪಡೆಯದೆ ವಿದ್ಯುತ್ ಗೋಪುರಗಳನ್ನು ನಿರ್ಮಿಸುವುದು ಇವರ ವಿರುದ್ಧ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷರಾದ ಪಿ ಸಂತೋಷ್ ಕುಮಾರ್ ಅವರು ರೈತರಿಗೆ ಫಾರಂ ನಂಬರ್ 57ರಲ್ಲಿ ಅರ್ಜಿಯನ್ನು ಹಾಕಿದ್ದರು. ಅವರಿಗೆ ಪಟ್ಟವನ್ನು ನೀಡದೆ ಖಾಸಗಿ ಕಂಪನಿಯವರಿಗೆ ಜಮೀನನ್ನು ನೀಡುತ್ತಿರುವುದು ಸಂವಿಧಾನಿಕವಾಗಿ ಅನ್ಯಾಯ ಮಾಡುತ್ತಿರುವ ಕಂದಾಯ ಇಲಾಖೆ ವಿರುದ್ಧ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ವರದಿ ಎಚ್ ಪಂಪಾಪತಿ. ಮಾಡ್ತಾ ಇದೀವಿ, ದೂರು ಕೊಡ್ತಾ ಇದೀವಿ, ಟೆಲಿಕಾಸ್ಟ್ ಮಾಡ್ತಾ ಇದೀವಿ, ಆಮೇಲೆ ನ್ಯೂಸ್ ಚಾನೆಲ್ ಕರೆದು ಹೇಳಿದೀವಿ. ಯಾವುದು ಕಂಪ್ನಿಯವ್ರಿಗೆ ಅದಕ್ಕೆ ಲೆಕ್ಕಕ್ಕೇನೆ ಇಲ್ಲ. ಯಾಕಂತಂದ್ರೆ ಅಲ್ಲಿ ಏನಾಗ್ತದೆ, ಕರ್ತವ್ಯ ಮಾಡುವಂಥ ಅಧಿಕಾರಿಗಳೇ ತಾವು ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿದಾಗ ಕಂಪನಿಗಳು ಅದರ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸಲ್ಲ. ಇಲ್ಲಿ ಅಧಿಕಾರಿಗಳು ಮಿಂಗಲ್ ಆಗಿದೆ ಅಂತ ನಾವು ಹೇಳಲ್ಲ. ಅಧಿಕಾರಿಗಳ ಕರ್ತವ್ಯ ಏನಾಗಿದೆ, ಲೋಪವಾಗಿ ಕಾಣ್ತಾ ಇದೆ. ಇಂಥ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಬೇಡ. ಯಾಕಂತಂದ್ರೆ ನಾವು ಕೊಟ್ಟಿರುವಂಥ ಕಂಪ್ಲೇಂಟ್ಗಳು ಇಲ್ಲಿವರೆಗಾತಿ ಯಾವ ಕಂಪ್ನಿ ಮೇಲೆ ಒಂದು ಕ್ರಮನೂ ಆಗಿಲ್ಲ ಅಂದಮೇಲೆ ನಾವು ಎಷ್ಟಂತ ನಾವು ಮಾಡಬೇಕಾಗುತ್ತೆ. ಪಬ್ಲಿಕ್ ಹೋರಾಟ ಮಾಡಬೇಕು. ಹೌದು, ಪಬ್ಲಿಕ್ನೇ ಹೋರಾಟ ಮಾಡ್ತಿದ್ದೆ ಹೊರತು ಪಬ್ಲಿಕ್ ಹೋರಾಟ ಮಾಡಿದ್ರು ಅಧಿಕಾರಿಗಳು ಎಚ್ಚರಿಕೆಂತ ಇಲ್ಲ. ಹೇಳ್ತೀವಲ್ಲ, 24 hours ಒಳಗಡೆ ಲೆಟರ್ ಕಳಿಸ್ತಾರೆ, ನೋಟಿಸು ಕಂಪ್ನಿಯವರಿಗೆ 24 ಗಂಟೆ ಒಳಗೆ ನೀವು ನಮ್ಮ ಕಚೇರಿಗೆ ಬಂದು ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಇರುತ್ತೆ. 24 ಗಂಟೆ ಒಳಗಡೆ ಅವ್ರು ಬಂದಿಲ್ವಾ? ಹಾಗಾದ್ರೆ ಅಧಿಕಾರಿಗಳು ಏನು ಕ್ರಮ ತಗೊಂಡಿದ್ದೀರಿ? ಯಾವುದು ಕ್ರಮ ಆಗಿಲ್ಲ ಅಂತ. ಯಾವುದು ಕ್ರಮ ಆಗಿಲ್ಲ ಇಲ್ಲಿವರೆಗೆ. ಆ ರೀತಿ ಏನಾದರೂ ಕ್ರಮ ಆಗಿದ್ರೆ ಈ ಥರ ಬಂದು ಅವರು ಕಂಪ್ನಿಯವರು ಬಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಿಲ್ಲ. ನೋಡಿ ಬನ್ನಿ, ಈಗ ಅಂದ್ರೆ ಅಧಿಕಾರದ ಲೆಕ್ಕನೇ ಅಲ್ಲ ಅಂತ ಈ ಕಂಪ್ನಿಯವ್ರಿಗೆ ಅಧಿಕಾರಿಗಳು ಟೋಟಲಿ ಲೆಕ್ಕನೇ ಇಲ್ಲ. ಅಧಿಕಾರಿಗಳು ಭಯ ಪಡ್ತಿಲ್ಲ. ಅಧಿಕಾರಿಗಳನ್ನು ಅವ್ರು ಕೈಗೊಂಬೆಗಳಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನನ್ನ ಆಪಾದನೆ ನಂದು. ಯಾಕಂತಂದ್ರೆ ಅಧಿಕಾರಿಗಳು ಇವತ್ತೇನಾದರೂ ಪ್ರಾಬಲ್ಯವಾಗಿದ್ದಿದ್ರೆ ಇಂಥ ಕಂಪ್ನಿಗೆ ನಾವು ಆಲ್ರೆಡಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ, ಮೊನ್ನೆ ಸಹಾಯಕ ಆಯುಕ್ತರಿಗೆ ಕೊಟ್ಟಿದ್ದೀವಿ. ಸರ್ವೆ ನಂಬರ್ಗಳೆಲ್ಲ ಹಾಕ್ಬಿಟ್ಟು ಇಲ್ಲಿವರೆಗೆ ಆಯಿತು. ಮತ್ತು ಅಷ್ಟೆಲ್ಲ ನಾವು ಮೆಮೊರಮ್ ಕೊಟ್ಟು ಅರ್ಜಿಯನ್ನು ಕೊಟ್ಟು ಬಂದಮೇಲೆ ಮತ್ತು ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಏನಾಗ್ತಿದೆ ಅರ್ಥ? ಅದರ ಅಧಿಕಾರಿಗಳೇನಾದರೂ ಕರ್ತವ್ಯ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರಾ? ನಿಜವಾಗ್ಲೂ ವಿಫಲರಾಗಿದ್ದಾರೆ. ಎಲ್ಲ ಅಧಿಕಾರಿಗಳು ಭಯ ಪಡ್ತಾ ಇದ್ದಾರೆ ಅಂತ ಕಂಪ್ನಿಯವ್ರು ಕಂಡ್ರೆ ನಿಜವಾಗ್ಲೂ ಇರ್ಬೋದು, ಭಯ ಪಡುವಂತ ಇರ್ಬೋದು. ಯಾಕಂತಂದರೆ ದೊಡ್ಡ ದೊಡ್ಡ ಕಂಪ್ನಿಗಳು ಟ್ರಾನ್ಸ್ಫರು ಮತ್ತೊಂದು ಇನ್ನೊಂದು ಯಾವುದೋ ಈ ಕಂಪ್ನಿಗಳಂದಮೇಲೆ ಆ ಅಧಿಕಾರಿಗಳನ್ನು ಭಯಪಡಿಸೋ ರೀತಿಯಲ್ಲಿ ಇರ್ಬೋದು. ಸೊ ಹಾಗಾಗಿ ಇದನ್ನು ಮಾಡ್ಬೋದು. ಆದರೆ ಮೇಲಧಿಕಾರಿಗಳು, ಇದರ ಮೇಲಧಿಕಾರಿಗಳು ಇರ್ತಾರಲ್ಲ, ಕೆಳ ಅಧಿಕಾರಿಗಳಿಂತ ಮೇಲಧಿಕಾರಿಗಳು ಏನಿರ್ತಾರಲ್ಲ, ಅವರು ಆ ಕಂಪ್ನಿಗೆ ವಿರುದ್ಧವಾಗಿ ಕ್ರಮ ತಗೋಬೇಕು. ಮೇಲಧಿಕಾರಿಗಳಿಗೆ ಏನಾನ ನೋಟಿಸ್ ಇಶ್ಯೂ ಮಾಡಿದಾಗ ಇವ್ರೇನು ಲೆಟರ್ ಕೊಟ್ಟಿದ್ದಾರೆ? ನಾವು ಮಾನ್ಯ ತಹಶೀಲ್ದಾರಿಗೂ ಕೊಟ್ಟಿದ್ದೀವಿ, ನೋಟಿಸ್ ಇಶ್ಯೂ ಮಾಡಿದ್ದಾರೆ. ತಹಶೀಲ್ದಾರ್ ಅವರು ಎಲ್ಲ ಕಂಪ್ನಿಗಳಿಗೆ ನೋಟಿಸ್ ಮಾಡ್ತಾರೆ. GSWಗೂ ಮಾಡಿದ್ದಾರೆ ನೋಟಿಸು, ಬಟ್ ಕ್ರಮ ಇಲ್ಲ. ನೋಟಿಸ್ ಯಾಕೆ ಮಾಡೋ ಉದ್ದೇಶ? ಕ್ರಮ ಜರುಗಿಸ್ಬೇಕಂತ ತಾನೆ. ನೋಟಿಸ್ ಏನಾಗಿದೆ, ನಿಮ್ಮ ದಾಖಲೆಗಳು ಇದಾವ ಇಲ್ಲ, ನೀವು ಕರೆಕ್ಟಾಗಿದ್ದೀರಾ ಇಲ್ಲ, ನಿಮ್ಮ ಮೇಲೆ ನಿಮ್ಮ ಕಂಪ್ನಿ ಮೇಲೆ ಈ ಥರ ದೂರು ಬಂದಿದೆ, ಹಾಗಾಗಿ ಈ ದೂರಿಗೆ ನಿಮ್ಮ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ದಾಖಲೆಗಳು ಏನಾದರೂ ಇದಾವ? ನಮಸ್ಕಾರ, ನಾನು ಸಂತೋಷ್ ಕುಮಾರ್ ಅಂತೇಳಿ, ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ. ಸೊ ನಾವು ಇದು ಕಂಪ್ನಿಯವರು ಸುಮಾರು ನಮ್ಮ ಕೂಡ್ಲಿಗಿ ತಾಲೂಕು ಒಳಗಡೆ ಯಾರ ಒಂದು ಅಧಿಕಾರಿಗಳ ಪರವಾನಗಿ ಮತ್ತು ಯಾವುದೇ ಒಂದು ಸರ್ಕಾರದ ಪರವಾನಗಿಯನ್ನು ಪಡೆಯದೆ ಎಲ್ಲೆಲ್ಲಿ ಸರ್ಕಾರಿ ಲ್ಯಾಂಡ್ಗಳಿದಾವ ಆ ಲ್ಯಾಂಡ್ಗಳಲ್ಲಿ ಅನಧಿಕೃತವಾಗಿ ಬಂದ್ಬಿಟ್ಟು ಈ ಥರ ಗೋಪುರಗಳು ಇದೇನಂದ್ರೆ ಸಬ್ಸ್ಟೇಷನ್ ಇದೆ ಇಲ್ಲಿ ಸುಲ್ದಳ್ಳಿಯಲ್ಲಿ 428 ಮೆಗಾವ್ಯಾಟ್ ಸಬ್ಸ್ಟೇಷನ್ ಇದೆ. ಆ ಸಬ್ಸ್ಟೇಷನ್ಗೆ ಈ ಫ್ಯಾನ್ಗಳಿಂದ ಪವರನ್ನು ಸ್ಟೋರೇಜ್ ಮಾಡಿ ವಿದ್ಯುತ್ ಕಂಬದ ಸರ್ಕ್ಯುಲೇಷನ್ ಮಾಡೋಕ್ಕೆ ಗೋಪುರಗಳನ್ನು ಹಾಕ್ತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು 969 ಸರ್ವೆ ನಂಬರು, ಕಂದಾಯ ಗ್ರಾಮ ಬಂದ್ಬಿಟ್ಟು ಚೌಡಾಪುರ, ಕೂಡ್ಲಿಗಿ ತಾಲೂಕು, ಹೊಸಳ್ಳಿ ಹೋಬಳಿ. ಸೊ ಈ ಸರ್ವೆ ನಂಬರು ಸುಮಾರು 17 ಕಂಬಗಳಿಗೆ ಬಗ್ಗೆ ನಾವು ಆಲ್ರೆಡಿ ಈ ಸರ್ವೆ ನಂಬರ್ಗಳು ಹಾಕಿಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಆಯುಕ್ತರಿಗೆ, ಸಹಾಯಕ ಆಯುಕ್ತರಿಗೆ ಆಲ್ರೆಡಿ ಈಗ ಮನವಿಯನ್ನು ಕೊಟ್ಟಿದ್ದೀವಿ, ಲೆಟರನ್ನು ಕೊಟ್ಟಿದ್ದೀವಿ. ಈ ಥರದಲ್ಲಿ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲದೆ, ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಸರ್ಕಾರಿ ಭೂಮಿಗಳಲ್ಲಿ ಈಗ ನಮ್ಮ ರೈತರು ಸುಮಾರು 30-40 ವರ್ಷಗಳಿಂದ ಫಾರಂ 57, ಫಾರಂ 53 ಹಾಕೊಂಡು ಉಳುಮೆ ಮಾಡ್ಕೊಂತಾನೆ ಇದ್ದಾರೆ ಹೊರತು
ಅವ್ರು ಇಲ್ಲಿವರೆಗಾತು ಯಾವುದೇ ಒಂದು ಪಟ್ಟ ಕೊಡೋದಾಗಲಿ ಮತ್ತೊಂದು ಕೊಡೋದಾಗಲಿ ಸರ್ಕಾರ ಇಲ್ಲಿವರೆಗಾತು ಮಾಡ್ತಾ ಇಲ್ಲ. ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇದ್ರ ಬಗ್ಗೆ ಯಾವುದು ಕ್ರಮ ತಗೋತಾ ಇಲ್ಲ. ಆದರೆ ಕಂಪನಿಗಳು ಅಂತ ಬಂದಾಗ ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದು ಯಾಕೆ? ಕಂಪ್ನಿಯವರಿಗೆ ನೋಟಿಸ್ ಕೊಡ್ತಾರೆ, 24 ತಾಸು ಒಳಗಡೆ ನೀವು ಕಚೇರಿಗೆ ಹಾಜರಾಗಬೇಕಂತ ಹೇಳ್ತಾರೆ. 24 ತಾಸು ಅವ್ರು ಹಾಜರಾಗ್ತಾರೆ. ಆದಮೇಲೆ ಮುಂದೆ ಏನಾಗುತ್ತೆ ಅಂತ ಕ್ರಮನೇ ಗೊತ್ತಿಲ್ಲ. ಈ ನೋಟಿಸ್ಗಳು ಕೊಡೋದು ಯಾಕೆ? ನೋಟಿಸ್ಗಳು ಕೊಡೋದು ಯಾಕೆ? ಅವ್ರಿಗೆ 24 ತಾಸು ಗಡುವು ಕೊಡೋದು ಯಾಕೆ? ಹೇಳ್ಬೇಕಲ್ವ ಮಾನ್ಯ ತಹಶೀಲ್ದಾರ್ ಅವರು. 24 ಸೂಚನೆ ಒಳಗಡೆ ನೋಟಿಸ್ ಒಳಗಡೆ ಫಸ್ಟ್ ನೋಟಿಸ್ ಒಳಗಡೆ 24 ಗಂಟೆ ಒಳಗಡೆ ನೀವು ನಮ್ಮ ಕಚೇರಿಗೆ ಬಂದುಬಿಟ್ಟು ನಮ್ಮ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಮಾಡಿದ ಮೇಲೆ ಏನು ಮಾಡಿದರು? ಎಲ್ಲಿ ಹೋಯ್ತು ಅದು? ಹಾಗಾದರೆ 24 ಗಂಟೆ ಒಳಗಡೆ ಅವ್ರು ಕಚೇರಿಗೆ ಕರ್ಸ್ಕೊಂಡಾದ್ಮೇಲೆ ಮತ್ತು ಕಾಮಗಾರಿಗಳು ಹೆಂಗೆ ನಡೀತಿದ್ದಾವೆ? ಸರ್ಕಾರಿ ಭೂಮಿಗಳಿಗೆ ಯಾರೂ ಇಲ್ಲ, ಕೇಳಿದ್ರೆ ರೆವಿನ್ಯೂ ನಮ್ಮದು ಅಂತ ಹೇಳ್ತಾರೆ. ಅಂದರೆ ರೆವಿನ್ಯೂ ಯಾರ್ದಿದು? ಸರ್ಕಾರದ ಅಥವಾ ಜನಗಳದ? ಯಾರು ಹೇಳ್ತಾರೆ ರೆವಿನ್ಯೂ ನಮ್ದು ಅಂತಂದು? ಮನೆ ತಹಶೀಲ್ದಾರ್ ಹೇಳ್ತಿದ್ದಾರೆ ರೆವಿನ್ಯೂ ನಮ್ದ್ರಿ ಅಂತ ಹೇಳ್ತಾರೆ. ಸೊ ರೆವಿನ್ಯೂ ನಿಮ್ದಾದ್ರೆ ಯಾಕೆ ನೀವು ಕಾಪಾಡೋಕ್ಕಾಗ್ತಿಲ್ಲ? ರೆವಿನ್ಯೂ ಪಬ್ಲಿಕ್ ಬಂದು ಕಾಪಾಡ್ಬೇಕಾ ರೆವಿನ್ಯೂ ಲ್ಯಾಂಡ್ಗಳನ್ನ? ಹಾಗಾದ್ರೆ ಅಧಿಕಾರಿಗಳು ಯಾಕಿರ್ಬೇಕು? ವಿಲೇಜ್ ಅಕೌಂಟ್ರ್ ಯಾಕಿರ್ಬೇಕು? ಕಂದಾಯ ನಿರೀಕ್ಷಕರು ಯಾಕಿರ್ಬೇಕು? ಗ್ರೇಟ್ ತಹಶೀಲ್ದಾರ್ಗಳು ಯಾಕಿರ್ಬೇಕು? ರೆವಿನ್ಯೂ ನಿಮ್ಮದಾದರೆ ಪಬ್ಲಿಕ್ ಬಂದು ಇಲ್ಲಿ ಸರ್ಕಾರಿ ಜಾಂಡ್ಗಳಲ್ಲಿ ಅನಧಿಕೃತವಾಗಿ ಕಂಪ್ನಿಯವರು ರಾಜಾರೋಷವಾಗಿ ಇದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದರೆ ತಾವು ರೆವಿನ್ಯೂ ತಮ್ಮದನ್ನೋದಾದರೆ ಯಾಕೆ ಕಾಪಾಡಲ್ಲ ಅದನ್ನು? ಓಕೆ, 24 ಗಂಟೆ ಒಳಗಡೆ ನೋಟಿಸ್ ಕೊಟ್ಟು 24 ಗಂಟೆ ಒಳಗಡೆ ಕಚೇರಿಗೆ ಬನ್ನಿ ಅಂತ ಹೇಳ್ತೀರಾ, ಕಚೇರಿಗೆ ಕರ್ಸ್ಕೊಂತೀರಾ, ಕ್ರಮ ಏನು? ಇಲ್ಲಿವರೆಗೆ ಯಾವ ಕಂಪ್ನಿಗಳ ಮೇಲೆ ತಾವು ಕ್ರಮ ತಗೊಂಡಿದ್ದೀರಾ? ಅಂದರೆ ಏನು ಕ್ರಮ ಆಗಿಲ್ಲ ಅಂತ ನೋಟಿಸ್ಗಳು ಕೊಟ್ಟಿದ್ದಾರೆ, ಕ್ರಮ ಏನಾಗಿದೆ? ಯಾವ ಕಂಪ್ನಿ ಒಂದು ತೋರಿಸ್ಲಿ ಕಂಪ್ನಿಗಳ ಮೇಲೆ ಈ ಥರ ನಾವು ಕೊಟ್ಟಿರುವಂಥ ದೂರುಗಳು ಮನವಿ ಮೇಲೆ ಕಂಪ್ನಿಯವರ ಮೇಲೆ ನಾವು ಈ ಥರ ದೂರು ದಾಖಲಿಸ್ಕೊಂಡಿದ್ದೀವಿ, ನಾವು ಈ ಥರ ಕಂಪ್ನಿಗೆ ಇದು ಮಾಡಿದ್ವಿ, ಸ್ಟೇ ಮಾಡಿದ್ದೀವಿ. ಯಾವುದು ಆಗಿಲ್ಲ ಅಂತ ನಿಮ್ಮದು? ಯಾವುದು ಆಗಿದ್ರೆ ಇವ್ರು ಯಾಕೆ ಕೆಲಸ ಮಾಡಕ್ಕೆ ಬರ್ತಿದ್ರು? ಕಂಪ್ನಿಯವರು ಅಧಿಕಾರಿ ಮಿಂಗಲ್ ಆಗ್ಯಾರಂತ. ಅಧಿಕಾರಿಗಳು ಮಿಂಗಲ್ ಆಗಿದ್ರು ಅದನ್ನು ನಾವು ಹೇಳೋಕ್ಕಾಗಲ್ಲ. ಆದರೆ ಅಧಿಕಾರಿಗಳ ವೈಫಲ್ಯ ಆಗೈತೆ ಅಂತ ಹೇಳ್ತೀನಿ ನಾನು. ಯಾಕಂದರೆ ಒಬ್ಬ ತಾಲೂಕು ಅಧಿಕಾರಿಗಳ ಬಗ್ಗೆ ನಾವು ಅಥವಾ ಕಂದಾಯ ನಿರೀಕ್ಷಕರ ಬಗ್ಗೆ ಅಥವಾ ವಿಲೇಜ್ ಅಕೌಂಟ್ರ ಬಗ್ಗೆ ನಾವು ಮಿಂಗಲ್ ಆಗಿದ್ದಾರೆ ಅದಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರ ಕರ್ತವ್ಯದಲ್ಲಿ ಲೋಪ ಇದೆ. ಆ ಮಿಂಗಲು ಅದು ಇದು ನಮಗೆ ಬೇಕಾಗಿರೋ ವಿಚಾರ. ಬಟ್ ಅವರ ಒಂದು ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದರೆ ಇವತ್ತು ಕಂಪ್ನಿಗಳು ಸರ್ಕಾರಿ ಲ್ಯಾಂಡ್ಗಳನ್ನು ಉಳಿಸ್ತಾ ಇದ್ವಿ. ಇವತ್ತೇನಾಗ್ತಿದೆ, ಕಂಪ್ನಿಯವ್ರು ಬರ್ತಾರೆ, ಲ್ಯಾಂಡ್ಗಳಿಗೆ ಹಾಕ್ತಾರೆ, ಹೋಗ್ಬಿಡ್ತಾರೆ. ಅದೇ ಇಲ್ಲಿ ಉಳುಮೆ ಮಾಡುವಂಥ ರೈತರಿಗೆ ಯಾಕೆ ಪಟ್ಟ ಕೊಡಬಾರ್ದು? ನೋಡಿದಾರಲ್ಲ, ಪಟ್ಟ ಭೂಮಿ ಮಾಡ್ತಾ ಇದ್ದಾನೆ, ಸಾಗು ಮಾಡ್ತಾ ಇದ್ದಾನೆ, ಸಾಗು ಮಾಡ್ಕೊಂತ ತಿಂತಿದ್ದಾನೆ, ಸಾಗು ಮಾಡ್ಕೊಂತ ತಿಂತಾನೆ. ಇದು ಯಾಕೆ ಪಟ್ಟ ಕೊಡಬಾರ್ದು? ಕಂಪ್ನಿಗೆ ಯಾಕೆ ಪರ್ಮಿಷನ್ ಕೊಡ್ತಿದ್ದಾರಾ? ಹೋಗ್ಲಿ, ಕಂಪ್ನಿ ಪರ್ಮಿಷನ್ ತೊಗೊಂಡಿದ್ದಾರೆ ನಿಮ್ಮ ಕಡೆಯಿಂದ, ಹೋಗ್ಲಿ. ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಇವರು ಸರ್ಕಾರಕ್ಕೆ? ಯಾರಿಗೆ ಕಟ್ಟಿದ್ದಾರೆ ಟ್ಯಾಕ್ಸು? ರೈತರು ಕೂಡ ಭೂಮಿ ಕೊಡ್ತಾರಲ್ಲ. ಹಾಂ, ರೈತರ ಭೂಮಿ ಅಂತಂದ್ರೆ ಸರ್ಕಾರಿ ಲ್ಯಾಂಡ್ ಅಂತ ಎದುರಿಸ್ತಾರೆ ಅವ್ರನ್ನ. ನಿಂದೇನು ಅದೇ ಹೇಳ್ತೀವಲ್ಲ, ರೆವಿನ್ಯೂ ನಂದು. ಯಾರು ಎದುರಿಸ್ತಾರೆ? ಸರ್ಕಾರಿ ಲ್ಯಾಂಡ್ ರೆವಿನ್ಯೂ ನಂದು ಅಂತಂದಾಗ ಅವನು ರೈತ ಏನು ಮಾಡೋಕ್ಕಾಗುತ್ತೆ? ಸರ್ಕಾರ ಅಂತ ಯಾರು ಎದುರಿಸ್ತಾರೆ? ಸರ್ಕಾರ ಅಂತ ಎದುರಿಸ್ತಾರಲ್ಲ, ರೆವಿನ್ಯೂ ನಂದು ಅಂತ ಹೇಳಿದಾಗ ಆ ರೈತನಿಗೆ ಕಂಪ್ನಿಯವ್ರದ್ದು ಬ್ರೋಕರ್ಗಳು ಬಂದು ಎದುರಿಸ್ತಾರೆ. ಅದು ಯಾವ ಬ್ರೋಕರ್ ಬಂದು ಎದುರಿಸ್ತಾರೆ ಅಂತ ನಮ್ಗೆ ಗೊತ್ತು. ಆವಾಗ ನಿಂದೇನು ಜಾಗ, ಇದು ಸರ್ಕಾರಿ ಲ್ಯಾಂಡು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಸರ್ಕಾರಿ ಲ್ಯಾಂಡನ್ನು ಕಾಪಾಡಬೇಕಾಗಿದ್ದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳು ಇಲ್ಲಿ ಸಂಪೂರ್ಣವಾಗಿ ನಮ್ಮ ಕೂಡ್ಲಿಗಿ ತಾಲೂಕು ಒಳಗಡೆ ಸಂಪೂರ್ಣವಾಗಿ ವಿಫಲವಾಗಿದೆ. ಅಪ್ಪಿ ನಾವು ಪ್ರಶ್ನರು ಅಲ್ಲ, ನೀವು ಪ್ರಸ್ತರನಾಗಲಿ ಏನಾಗಲಿ ಹಂಗೆಲ್ಲ ನಿಮ್ಮ ಲೊಕೇಶನ್ಗೆ ಹೋಯ್ತಾ ಗಾಡಿ? ನಿನ್ನ ಲೊಕೇಶನ್ಗೆ ಹೋದ್ರೆ ಮಾತಾಡೋದು. ನಿನ್ನ ಏನು ತಲೆ ಕೆಡಿಸ ಮಾಡ. ಅಲ್ಲ, ನನ್ನ ಕೇಸ್ ಆಗ ನನ್ನ ಗಾಡಿ ಅವ್ರದ್ದಲ್ಲ, ನೀನೇನು ತಲೆ ಕೆಡಿಸಿ ಬಿಡೋಣ ಅಕ್ಕ. ನಿನ್ನ ಲೊಕೇಶನ್ಗೆ ಹೋದ್ರೆ ಮಾತಾಡ್ಬೇಕು ನಮ್ಗೆ.
888 32